ಈಗ ಅವನು ಒಂದು ಹುಡುಗಿನ ಕೊಲೆ ಮಾಡ್ಯಾನ, ಈಗ ಅದು ಚಾಕು ತಗೊಂಡ್ ಚುಚ್ಚಾನ. ಆ ಹುಡುಗಿ ಬಗ್ಗೆ ಏನಾರ ನಿಮ್ ಮುಂದೆ ಹೇಳ್ಕೊಂಡಿದ್ನ, ಲವ್ ಮಾಡ್ತೀವಿ ಆ ಥರದ್ದು ಏನಾದ್ರು? ಅವ ಮದಿ ಮಾಡ್ಕೊಂತೀನಿ ಅಂತ ಅಷ್ಟ ಅಂದಿದ್ದಾರೆ. ಈಗ 1 ತಿಂಗಳ ಅಂತಂದ್ರು ಫೋನ ಮಾಡಿದ್ದಿಲ್ರಿ ಅವ ಒಟ್ಟ. ನಾವು ಹೋಗ್ಲಿ ಬಿಡ ಚಲೋ ಹೊತ್ನಾಗ ಅದಾರ, ಮತ್ತು ನಾನು ಯಾಕೆ ಹೋಗೋರು ಡಿಸ್ಟರ್ಬ್ ಮಾಡಲಿ ಅಂತಂದು ನಾ ಏನು ದಿನ ಮಾಡಿಲ್ರಿ. ಹೋಗ್ಲಿ ಬಿಡ ಚಲೋ ಅದಾರ, ಅವ್ರ ಚಂದ ಇರ್ಲಿ ಅಂತ ಸುಮ್ಮಾದೆ ರೀ. ಏನ್ ಕೆಲಸ ಮಾಡ್ತಿದ್ ನಮ್ಮವ? ಅವನು ಫಸ್ಟ್ ಹೋಟೆಲ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಈಗ 4-5 ವರ್ಷ ಆತಂದ್ರು ಎಲ್ಲಿ ಕೆಲ್ಸಕ್ಕೂ ಹೋಗ್ಲಿಲ್ರಿ. ನಿಮ್ಗೆ ಒಬ್ಬನ ಮಗ ಅವ? ಆ ಒಬ್ಬನ ಮಗ ರೀ. ಈಗ ನೀವೇನ್ ಮಾಡ್ತೀರಿ? ಅವ ಸಾಲಿಗಿಲ್ಲಿ ಕಲ್ತಾನ ಏನಿಲ್ಲ? ಅವಂದು 9ನೇತ ಆಗೈತೆ ರೀ. 9ನೇತ ಮಟ್ಟ ಅಷ್ಟೇ ಓದೇನ್ರಿ. 10ನೇತಕ್ಕಂತ್ರ ಹೋಗ್ಲೇ ಇಲ್ರಿ ಅವ. ಅಲ್ಲಮ್ಮ, ಈಗ ಇಲ್ಲೇ ನೇಹಾ ಕೊಲೆ ಆಗಿತ್ತು, ಅದೇ ಅಲ್ಲಿ ನಿರಂಜನ್ ಹಿರೇಮಠ್ ಮಗಳು ಕೊಲೆ ಆಗಿತ್ತು, ಹಂಗ ಈತನು ಕೊಲೆ ಮಾಡ್ಯಾನ. ಭಾಳ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಅಂದ್ರೆ ಆತ ಸರಿ ಇರಲಿಲ್ಲ, ಗಾಂಜಾ ಗಿಂಜಾ ತಗೊಂತಿದ್ದ, ಕಳ್ಳತನ ಮಾಡ್ತಿದ್ದ, ಅವ್ನ ದೋಸ್ತರೆಲ್ಲರೂ ಕೂಡ ಕಳ್ಳರು ಅಂತ ಎಲ್ಲ ಮಾತಾಡ್ತಿದಾರ. ಇದು ಎಲ್ಲ ನಿಜನಾ ಅಮ್ಮ? ನನಗಂತೂ ಏನು ಗೊತ್ತಿಲ್ಲ. ನಾ ಮುಂಜಾನೆ ಓದಕ್ಕಂತರೂ ರಾತ್ರಿ ಬರ್ತಿದ್ದೆ ಒಮ್ಮೆ. ಇವು ಏನು ಮಾಡ್ತಾನ ಏನು ಬಿಡ್ತಾನ ಅಂತ ನನಗಂತೂ ಗೊತ್ತಿಲ್ಲ. ಈಗ ಒಂದು ಹುಡುಗಿನ ಕೊಲೆ ಮಾಡಿದಾನ, ಅವನಿಗೆ ಏನು ಶಿಕ್ಷೆ ಆಗ್ಬೇಕಂತೀರಿ ನೀವು ತಾಯಿಯಾಗಿ? ಕೋರ್ಟ್ ಏನು ತೀರ್ಮಾನ ಕೊಡ್ತೈತಿ ಅದ ಶಿಕ್ಷೆ ಕೊಡ್ರಿ ಅವ್ನು. ಈಗ ಮಂದಿ ಎಲ್ಲ ಏನು ಹೇಳಕತ್ತಾರ, ಎನ್ಕೌಂಟರ್ ಮಾಡಬೇಕು, ಅವನು ಸಾಯಿಸ್ಬೇಕು, ಗಲ್ಲಿಗೆ ಹಾಕ್ಬೇಕಂತ ಹೇಳಕತ್ತಾರ. ಅವನು ಕೋರ್ಟ್ ಐತಲ್ರಿ ಸರ್, ಅವ್ರು ಏನು ಶಿಕ್ಷೆ ಕೊಡ್ತಾರ ಅನ್ಭವಿಸ್ತೀವಿ ರೀ ಸರ್. ಈಗ ನಿಮ್ಮ ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಗಿತ್ತು? ಅವ ಮನೆ ಬಿಟ್ಟೋಗಿ 6 ತಿಂಗಳಾತ್ರಿ. ಈಗ ಈಗಂತ್ರ 1 ತಿಂಗಳಂತ್ರ ಏನು ಫೋನ ಹಚ್ಚಿದ್ದಿಲ್ರಿ ಅವ್ನು.